ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಇಗ್ನೋ ರಿಜಿಸ್ಟ್ರೇಷನ್ ಹೇಗೆ ಮಾಡಬೇಕು ಅನ್ನೋದನ್ನು ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಆಗಿ ನೋಡೋಣ. ಜೊತೆಗೆ ಯಾರಿಗೆ ರಿಜಿಸ್ಟ್ರೇಷನ್ ಕಡ್ಡಾಯ, ಯಾವಾಗ ಮಾಡಬೇಕು, ಫೀ ಹೇಗೆ ಪೇ ಮಾಡಬೇಕು, ಟೆಕ್ಸ್ಟ್ ಬುಕ್ ಆಪ್ಷನ್ ಏನು, ರಿಸಿಪ್ಟ್ ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ತಿಳಿದುಕೊಳ್ಳೋಣ. ಆದ್ದರಿಂದ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಓಕೆ, ಮೊದಲಿಗೆ ಒಂದು ಇಂಪಾರ್ಟೆಂಟ್ ವಿಷಯ ತಿಳಿದುಕೊಳ್ಳಿ. ರಿಜಿಸ್ಟ್ರೇಷನ್ ಅಂದರೆ ನೆಕ್ಸ್ಟ್ ಸೆಮಿಸ್ಟರ್ ಅಥವಾ ನೆಕ್ಸ್ಟ್ ಇಯರ್ಗೆ ಅಡ್ಮಿಷನ್ ರಿನ್ಯೂ ಮಾಡೋ ಪ್ರೋಸೆಸ್. ಅಂದರೆ ನೀವು ಈಗ ಆಲ್ರೆಡಿ ಇಗ್ನೋ ಸ್ಟೂಡೆಂಟ್ ಆಗಿದ್ದರೆ ಮುಂದಿನ ಸೆಮಿಸ್ಟರ್ ಕಂಟಿನ್ಯೂ ಮಾಡಲು ರಿಜಿಸ್ಟ್ರೇಷನ್ ಮಾಡಬೇಕು. ಇದು ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಕಂಪಲ್ಸರಿ ಆಗಿರುತ್ತದೆ. ವಿಶೇಷವಾಗಿ BA, BCom, PSc, MA, MCom, MBA ಹಾಗೆ ಸೆಮಿಸ್ಟರ್ ಅಥವಾ ಇಯರ್ಲಿ ಬೇಸ್ಡ್ ಕೋರ್ಸಸ್ ಓದುತ್ತಿರುವವರು ಇದನ್ನು ತಪ್ಪದೇ ಮಾಡಬೇಕು. ಹಾಗಾಗಿ ಈಗ ಮೊಬೈಲ್ ಮೂಲಕ ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಮೊದಲು ಇಗ್ನೋ ಅಫಿಷಿಯಲ್ ಪೋರ್ಟಲ್ ಓಪನ್ ಮಾಡಿ. ನಂತರ ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿ ಲಾಗಿನ್ ಆಗಬೇಕು. ನಂತರ ಕರೆಕ್ಟ್ಲಿ ಎಂಟರ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ಮೇಲೆ ನಿಮ್ಮ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತದೆ. ಅಲ್ಲಿ ಪ್ರೋಗ್ರಾಮ್ ರಿಜಿಸ್ಟ್ರೇಷನ್ ಅನ್ನುವ ಆಪ್ಷನ್ ಕಾಣಿಸುತ್ತದೆ, ಅದನ್ನು ಕ್ಲಿಕ್ ಮಾಡಿ. ನಂತರ ನಿಮ್ಮ ಪ್ರೋಗ್ರಾಮ್ ಡೀಟೇಲ್ಸ್ ಶೋ ಆಗುತ್ತದೆ. ನೀವು ಯಾವ ಕೋರ್ಸ್ನಲ್ಲಿ ಇದ್ದೀರೋ ಅದು ಅಲ್ಲಿ ಕಾಣುತ್ತದೆ. ಉದಾಹರಣೆಗೆ BCom, BA, MA ಅಥವಾ ಬೇರೆ ಪ್ರೋಗ್ರಾಮ್. ಅದರ ಹತ್ತಿರ ಇರುವ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮುಂದಕ್ಕೆ ಹೋಗಿ. ಆಮೇಲೆ ಕ್ಲಿಕ್ ಹಿಯರ್ ಟು ಸೆಲೆಕ್ಟ್ ಯುವರ್ ಕೋರ್ಸಸ್ ಅನ್ನುವ ಆಪ್ಷನ್ ಬರುತ್ತದೆ. ಅದನ್ನು ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಸೆಮಿಸ್ಟರ್ ಅಥವಾ ನೆಕ್ಸ್ಟ್ ಇಯರಿಗೆ ಇರುವ ಸಬ್ಜೆಕ್ಟ್ಸ್ ಶೋ ಆಗುತ್ತದೆ. ಕೆಲವರಿಗೆ ಸೆಲೆಕ್ಟಿವ್ ಸಬ್ಜೆಕ್ಟ್ಸ್ ಚೂಸ್ ಮಾಡುವ ಆಪ್ಷನ್ ಇರುತ್ತದೆ. ಅಂದರೆ ನೀವು ನಿಮ್ಮ ಇಷ್ಟದ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಬಹುದು. ಆದರೆ ಕಂಪಲ್ಸರಿ ಸಬ್ಜೆಕ್ಟ್ಸ್ ಇದ್ದರೆ ಅವು ಆಲ್ರೆಡಿ ಸೆಲೆಕ್ಟೆಡ್ ಆಗಿರುತ್ತದೆ. ಆದ್ದರಿಂದ ಸಬ್ಜೆಕ್ಟ್ಸ್ ಕೇರ್ಫುಲಿ ಚೆಕ್ ಮಾಡಿ. ಇಲ್ಲಿ ಸ್ಟೂಡೆಂಟ್ಸ್ ಹೆಚ್ಚು ಕನ್ಫ್ಯೂಷನ್ ಆಗೋ ಒಂದು ವಿಷಯ ಏನಂದರೆ ಟೆಕ್ಸ್ಟ್ ಬುಕ್ ಆಪ್ಷನ್. ಫೀ ಪೇಮೆಂಟ್ ಮಾಡುವ ಸಮಯದಲ್ಲಿ ಇಗ್ನೋ ಪ್ರಿಂಟೆಡ್ ಟೆಕ್ಸ್ಟ್ ಬುಕ್ಸ್ ಬೇಕಾ ಬೇಡವಾ ಅನ್ನುವ ಆಪ್ಷನ್ ಕೊಡುತ್ತದೆ. ನಿಮಗೆ ಪ್ರಿಂಟೆಡ್ ಟೆಕ್ಸ್ಟ್ ಬುಕ್ಸ್ ಮನೆಗೆ ಬೇಕು ಅಂದರೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು. ಆದರೆ ಬುಕ್ಸ್ ಬೇಡ ಅಂದರೆ ಆನ್ಲೈನ್ PDF ಸಾಕು ಅಂದರೆ ನೋ ಟೆಕ್ಸ್ಟ್ ಬುಕ್ ಆಪ್ಷನ್ ಸೆಲೆಕ್ಟ್ ಮಾಡಬಹುದು. ಹೀಗೆ ಸೆಲೆಕ್ಟ್ ಮಾಡಿದರೆ ಟೋಟಲ್ ಫೀನಲ್ಲಿ 15% ಡಿಸ್ಕೌಂಟ್ ಕೂಡ ಸಿಗುತ್ತದೆ. ಆದ್ದರಿಂದ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ಆಪ್ಷನ್ ಚೂಸ್ ಮಾಡಿ. ನಂತರ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತದೆ. ಅಲ್ಲಿ UPI, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಹೀಗೆ ನಿಮಗೆ ಯಾವ ಪೇಮೆಂಟ್ ಮೆಥಡ್ ಈಸಿ ಆಗುತ್ತದೋ ಅದನ್ನು ಸೆಲೆಕ್ಟ್ ಮಾಡಿ ಪೇಮೆಂಟ್ ಕಂಪ್ಲೀಟ್ ಮಾಡಬಹುದು. ಪೇಮೆಂಟ್ ಮಾಡುವಾಗ ಇಂಟರ್ನೆಟ್ ಇಶ್ಯೂ ಅಥವಾ ಬ್ಯಾಕ್ ಬಟನ್ ಪ್ರೆಸ್ ಮಾಡೋದನ್ನು ಅವಾಯ್ಡ್ ಮಾಡಿ. ಕೆಲವೊಮ್ಮೆ ಪೇಮೆಂಟ್ ಡಿಡಕ್ಟ್ ಆಗಿ ರಿಸಿಪ್ಟ್ ಜನರೇಟ್ ಆಗಲು ಟೈಮ್ ತೆಗೆದುಕೊಳ್ಳಬಹುದು. ಆದ್ದರಿಂದ ಪ್ಯಾನಿಕ್ ಆಗಬೇಡಿ. ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ಕನ್ಫರ್ಮೇಷನ್ ಪೇಜ್ ಬರುತ್ತದೆ. ಅಲ್ಲಿ ಪ್ರಿಂಟ್ ರಿಸಿಪ್ಟ್ ಅನ್ನುವ ಆಪ್ಷನ್ ಇರುತ್ತದೆ. ಅದನ್ನು ಕ್ಲಿಕ್ ಮಾಡಿ ರಿಸಿಪ್ಟ್ ಡೌನ್ಲೋಡ್ ಮಾಡಿ ಸೇಫಾಗಿ ಸೇವ್ ಮಾಡಿಟ್ಟುಕೊಳ್ಳಿ. ಫ್ಯೂಚರ್ನಲ್ಲಿ ಪ್ರೂಫ್ ಬೇಕಾದರೆ ಇದು ಯೂಸ್ಫುಲ್ ಆಗುತ್ತದೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ರಿಜಿಸ್ಟ್ರೇಷನ್ ಲಾಸ್ಟ್ ಡೇಟ್ ಮಿಸ್ ಮಾಡಬೇಡಿ. ಲಾಸ್ಟ್ ಡೇಟ್ ನಂತರ ಲೇಟ್ ಫೀ ಆ್ಯಡ್ ಆಗುವ ಚಾನ್ಸ್ ಇರುತ್ತದೆ. ಆದ್ದರಿಂದ ಸಾಧ್ಯವಾದಷ್ಟು ಅರ್ಲಿಯಾಗಿ ಕಂಪ್ಲೀಟ್ ಮಾಡಿ. ಯಾರಿಗಾದರೂ ರಿಜಿಸ್ಟ್ರೇಷನ್ ಮಾಡೋದು ಡಿಫಿಕಲ್ಟ್ ಅನ್ನಿಸಿದರೆ ಅಥವಾ ಲಾಗಿನ್ ಇಶ್ಯೂ, ಪೇಮೆಂಟ್ ಇಶ್ಯೂ, ಸಬ್ಜೆಕ್ಟ್ ಸೆಲೆಕ್ಟೆಡ್ ಡೌಟ್ ಇದ್ದರೆ ಹೆಲ್ಪ್ ತೆಗೆದುಕೊಳ್ಳಬಹುದು. ಇಗ್ನೋ ರೀಜಿಯನಲ್ ಸೆಂಟರ್ ಅಥವಾ ಸ್ಟಡಿ ಸೆಂಟರ್ ಕಾಂಟ್ಯಾಕ್ಟ್ ಮಾಡಬಹುದು. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ಇಗ್ನೋ ಅಪ್ಡೇಟ್ಸ್, ಅಸೈನ್ಮೆಂಟ್ ಅಪ್ಡೇಟ್ಸ್, ಎಕ್ಸಾಮ್ ಅಪ್ಡೇಟ್ಸ್ ಮತ್ತು ಪ್ರಾಕ್ಟಿಕಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಇಗ್ನೋಪಲ್ಸ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇನ್ನೇನಾದರೂ ಡೌಟ್ ಇದೆ ಆದರೆ ಹೆಲ್ಪ್ ಬೇಕಂತ ಇದ್ದರೆ ನಮ್ಮ ಈ ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.